ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶನಿವಾರ ಬೆಳಗ್ಗೆ ಇವತ್ತು ಬೇಗ ಎದ್ದಿದ್ದೀನಿ, ಯಾಕಂದರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ. ಸೊ ಅದಕ್ಕೆ ನಮ್ಮ ಮನೇಲಿ ನಾನ್ ವೆಜ್ ಮಾಡೋಣ ಅಂತ ಬೆಳಗ್ಗೆ ಬೇಗ ಎದ್ದು ಮಟನ್ ಚಿಕನ್ ತೊಗೊಂಡ್ಬಂದೆ. ಇದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅಡುಗೆ ಮಾಡಿದ್ದು ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಚಿಕನ್ ಚಾಪ್ಸ್ ಮಾಡಿದ್ದೀವಿ ಆ್ಯಂಡ್ ಮಟನ್ ಸಾಂಬಾರು ಮಾಡಿದ್ದೀವಿ. ಇನ್ನೊಂದು ಕಡೆ ಕೈಮಾ ಕೂಡ ಮಾಡಿದ್ದು. ಆ್ಯಂಡ್ ಬರೋ ಗೆಸ್ಟಲ್ಲಿ ಸ್ವಲ್ಪ ಇಬ್ಬರು ನಾನ್ ವೆಜ್ ತಿಂತಿರಲಿಲ್ಲ. ಇವತ್ತು ಶ್ರಾವಣ ಶನಿವಾರ ಅಂತ, ಅದಕ್ಕೋಸ್ಕರ ಅವರಿಗೆ ವಡೆ ಮತ್ತು ಪಾಯಸ ಮಾಡಿ ಅನ್ನ ಸಾಂಬಾರು ಮಾಡಿದ್ದೀವಿ. ಆ್ಯಂಡ್ ಅವರು ಊಟ ಮಾಡೋಕ್ಕೆ ಅಂತ ಡೈನಿಂಗ್ ಟೇಬಲ್ ಕೂಡ ರೆಡಿ ಮಾಡಿದ್ವಿ. ಅವ್ರು ಊಟ ಮಾಡಬೇಕಾದ್ರೆ ನಾನೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಏನು ಅನ್ಕೋತಾರೆ ಏನೋ ಅಂತ. ಆ್ಯಂಡ್ ನಮ್ಮ ಮಮ್ಮಿ ಅವರಿಗೋಸ್ಕರ ಒಂದು ಸೀರೆ ತೊಗೊಂಬಂದಿದ್ರು. ಅದನ್ನು ಅರಿಶಿನ ಕುಂಕುಮ ಜೊತೆ ಬಾಗಿನ ಥರ ಕೊಟ್ಟರು ಅಮ್ಮ. ಆ್ಯಂಡ್ ಅವರು ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ರು. ಅವರೆಲ್ಲ ತಗೊಂಡು ಅವರು ಹೊರಟರು. ಅವರು ಹೊರಡೋಷ್ಟರಲ್ಲಿ ಆಗಲೇ 4 ಗಂಟೆ ಆಗಿತ್ತು. ನಮಗೂ ಕೂಡ ತುಂಬ ಹಶ್ವಾಗ್ತಾಯಿತ್ತು. ನಾನು ಒಳಗಡೆ ಬಂದು ಊಟ ಹಾಕ್ಕೊಂಡು ತಿಂದೆ. ಸ್ವಲ್ಪ ಹೊತ್ತು ಮಲಗಿದ್ದು ಮತ್ತೆ ಎದ್ದೆ. ಅಷ್ಟರಲ್ಲಿ ಮಮ್ಮಿ ಕಾಫಿ ಮಾಡು ಅಂತ ನನಗೆ ಹೇಳಿದ್ರು. ಸೊ ಹಾಲು ತೊಗೊಂಡು ಕಾಯಿಸ್ತಾ ಇದ್ದೀನಿ. ಹಾಲು ಉಪ್ಪು ಬರೋ ಅಷ್ಟರಲ್ಲಿ ಕಾಫಿ ಪೌಡರ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದಾದ್ಮೇಲೆ ಮಿಕ್ಸಪ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಫಿ ಪೌಡರ್ನ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. 4 ಲೋಟ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು 3 ಹಾಕಿರೋದು ಕಾಫಿ ಪೌಡರ್. ನಾವು ಯೂಸ್ ಮಾಡಿದ್ದು ಸನ್ರೈಸ್. ಇಲ್ಲಿ ಹಾಲು ಕೂಡ ಉಪ್ಪು ಬಂತು. ಈಗ ಕಾಫಿ ಪೌಡರ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಕಾಫಿನ ತುಂಬ ಸ್ಟ್ರಾಂಗಾಗಿ ಮಾಡ್ತೀನಿ ಆ್ಯಂಡ್ ಚೆನ್ನಾಗೂ ಕೂಡ ಇರುತ್ತೆ ನಾನು ಮಾಡೋ ಕಾಫಿ ಅಂತ ಎಲ್ಲರೂ ಹೇಳ್ತಾರೆ. ನಾನೇ ಏನು ಹೇಳ್ತಾ ಇಲ್ಲ. ಆ್ಯಂಡ್ ಮಮ್ಮಿಗೆ ಇಲ್ಲಿ ಮಮ್ಮಿ ಶುಗರ್ ಹಾಕ್ಸ್ಕೊಳ್ಳಲ್ಲ, ಸ್ವಲ್ಪ ಜಾಗ್ರಿ ಅಂದರೆ ಬೆಲ್ಲ ಹಾಕೋತಾರೆ. ಅದಕ್ಕೆ ಅವ್ರಿಗೆ ಸಪ್ರೇಟಾಗಿ 1 ಕಪ್ ಹಾಕ್ತೆ. ಆ್ಯಂಡ್ ನಮಗೆ 3 ಸ್ಪೂನ್ ಶುಗರ್ ಹಾಕ್ಕೊಂಡು ತಿರ್ಗಾ ಕಾಯಕ್ಕೆ ಇಡ್ತಾಯಿದ್ದೀನಿ, ಯಾಕಂದರೆ ಹಾರೋಗ್ಬಿಟ್ಟಿರುತ್ತೆ ಅಂತ. ಲೋ ಟೆಂಪ್ರೇಚರಲ್ಲಿ ಇಡ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಕಾಯಿಸ್ತಾ ಇದ್ದರೆ ಹಾಲು ಒಡ್ಕೊಬಿಡುತ್ತೆ. ಆ್ಯಂಡ್ ಅದು ಬಿಸಿ ಆಯಿತು ಸ್ವಲ್ಪ. ಆಮೇಲೆ ಆ ಕಾಫಿನ ಗ್ಲಾಸ್ಗೆ ಹಾಕ್ತೆ. ನನ್ನ ತಮ್ಮ ಈಗಷ್ಟೇ ಕಾಲೇಜಿಂದ ಬಂದು ಊಟ ಮಾಡಿದ್ದ. ಸೊ ಅದಕ್ಕೋಸ್ಕರ ಅವನಿಗೆ ಮತ್ತು ನನಗೂ ಕಾಫಿ ಕುಡಿಯೋ ಮೂಡ್ ಇರಲಿಲ್ಲ. ಅದಕ್ಕೆ ನನಗೆ ಮತ್ತು ಅವನಿಗೆ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಮಮ್ಮಿಗೆ ಮತ್ತು ಅಮ್ಮಂಗೆ ತುಂಬ ಮಾಡಿಕೊಡ್ತೆ. ಆ್ಯಂಡ್ ಮಮ್ಮಿಗೆ ಕನ್ಫ್ಯೂಸ್ ಆಯಿತು ಯಾವುದು ಅಂತ ಕೇಳ್ತಾಯಿದ್ರು. ಆ್ಯಂಡ್ ಆಮೇಲೆ ತೋರಿಸ್ದೆ ಅದು ಅಂತ. ಅಮ್ಮನೂ ಎತ್ಕೊಂಡ್ರು. ನನ್ನ ತಮ್ಮಂಗೆ ಕೊಡೋಕ್ಕೆ ಹೋದೆ, ಅವನು ಫೋನಲ್ಲಿ ಫ್ರೀ ಫೈರ್ ಆಡ್ತಾ ಇದ್ದ. ಸೊ ಅದಕ್ಕೆ ಆಮೇಲೆ ಕುಡಿತೀನಿ ಅಂತ ಹೇಳ್ದ. ನಾನು ತಂದು ಮಡಗಿ ನಾನು ಎತ್ಕೊಂಡು ಕುಡಿತಾ ಇದ್ದೀನಿ. ಈಗ ಕಾಫಿ ಚೆನ್ನಾಗಿತ್ತು. ಕುಡಿದ್ಮೇಲೆ ಅನಿಸ್ತಾಯಿತ್ತು ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕಾಗಿತ್ತು ಅಂತ. ಕಾಫಿ ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ ಪಕ್ಕ. ಕಾಫಿ ಒಂಥರ ಸ್ಟ್ರೆಸ್ ರಿಲೀಫರ್ ಇದ್ದಂಗೆ. ಸೊ ಇದಾಗಿತ್ತು ಇವತ್ತಿನ ವಿಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.